ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಶುಕ್ರವಾರದ ವಿಡಿಯೋ, ಬಟ್ ನನಗೆ ಟೈಮ್ ಇರಲಿಲ್ಲ ಶುಕ್ರವಾರ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಅಂತ. ಅದಕ್ಕೋಸ್ಕರ ಇವತ್ತು ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಶುಕ್ರವಾರ ಬೆಳಗಿನ ಜಾವ 4 ಗಂಟೆಗೇ ನಾನು ಮನೆ ಬಿಟ್ಟೆ. ಊರಿಗೆ ಹೋಗಬೇಕಾಗಿತ್ತು ನಾನು. ಸೊ ಅದಕ್ಕೆ ಯಾಕೆಂದರೆ ಊರಿಗೆ ಹೋಗಬೇಕಾಗಿತ್ತು ಅವನ್ನ ಕರ್ಕೊಂಡು ಬರೋದಕ್ಕೆ ಅಂತ. ಸೊ ನನಗೂ ಸ್ವಲ್ಪ ಟೈಮ್ ಬೇಕಾಗಿತ್ತು. ಸ್ವಲ್ಪ ಬೇಜಾರಲ್ಲಿ ಕೂಡ ಇದ್ದೆ ನಾನು. ಸೊ ಒಂಟಿಯಾಗಿ ಹೋಗಬೇಕು ಅಂತ ಅನ್ನಿಸ್ತಿತ್ತು ನನಗೂ. ಸ್ವಲ್ಪ ಹೊತ್ತಾದ್ರೂ ಒಂಟಿಯಾಗಿರ್ಬೋದು ಅಂತ. ಮೊದಲೆಲ್ಲ ಹೆಂಗೆ ಅಂದರೆ ಯಾರಾದರೂ ಜೊತೆಗಿರಬೇಕಾಗಿತ್ತು. ಬಟ್ ಇವಾಗ ನನಗೆ ಒಂಟಿಯಾಗಿರೋದೇ ಖುಷಿ. ಮೊದಲೆಲ್ಲ ಎಲ್ಲರ ಜೊತೆ ಖುಷಿಯಾಗಿ ಮಾತಾಡಿಕೊಂಡು ಅವ್ರು ನಮ್ಮವರು ಇವ್ರು ನಮ್ಮವರು ಅಂತ ಎಲ್ಲರ ಜೊತೆ ಇರ್ತಾಯಿದ್ದೆ. ಬಟ್ ಇತ್ತೀಚೆಗೆಲ್ಲ ನಾನು ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತೀನಿ. ಒಂಟಿಯಾಗಿದ್ದಷ್ಟು ಮನಸ್ಸು ತಿಳಿಯಾಗುತ್ತೆ ಅಂತ ಹೇಳ್ತಾರಲ್ವ, ಅದೇ ಥರ. ಸೊ ಅವತ್ತು ಬೆಳಗ್ಗೆ ನಾನು ಹೊರಟಾಗ 4 ಗಂಟೆ ಹೋಗ್ತಾ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕೆ ಸ್ಟಾರ್ಟ್ ಆಯಿತು. ವಾತಾವರಣವೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಎಂಜಾಯ್ ಮಾಡಿಕೊಂಡು ಬಸ್ಸಲ್ಲಿ ಹೋಗಿ ಕೂತ್ಕೊಂಡೆ. ನೋಡಿ, ಸೂರ್ಯ 7 ಗಂಟೆ ಆಗಿತ್ತು. ಸ್ವಲ್ಪ ಮಳೆ ಬರ್ತಾಯಿತ್ತು, ಸ್ವಲ್ಪ ಬಿಸಿಲು ಬರ್ತಾಯಿತ್ತು. ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನಾನು ಎಂಜಾಯ್ ಮಾಡ್ತಾಯಿದ್ದೆ. ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಸೂರ್ಯ ಕಿರಣ ಬೀಳ್ತಾ ಇರೋದು ಅಂತ. ಸೊ ತುಂಬ ಚೆನ್ನಾಗಿತ್ತು. ನನಗೆ ಎಷ್ಟೇ ಬೇಜಾರಿದ್ರೂ ಇದೆಲ್ಲ ನೋಡಿ ತುಂಬ ಒಳಗಡೆ ಖುಷಿ ಆಗ್ತಾಯಿತ್ತು. ಸೊ ಅದೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಬ್ಬಳೇ ಒಂಟಿಯಾಗಿ ಊರಿಗೆ ಹೊರಟೆ ನಾನು. ಒಂದೊಂದು ಸಾರಿ ಒಂಟಿಯಾಗಿರೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಕೆಲವೊಂದು ಸಲ ಒಂಟಿಯಾಗಿರಬೇಕು. ಬಸ್ಸಲ್ಲಿ ಕೂತಿದ್ದೆ, ಬಟ್ ನನಗೆ ತಲೆಯಲ್ಲಿ ಏನೇನೋ ಯೋಚನೆಗಳಿತ್ತು. ಸಾವಿರಾರು ನೋವಿದ್ರೂ ನಾವು ಯಾರ ಮುಂದೆನೂ ಹೇಳ್ಕೊಳಕ್ಕಾಗಲ್ಲ. ಅವ್ರು ಎಷ್ಟೇ ಹತ್ರದವ್ರಾದರೂ ಸರಿ, ಕೆಲವೊಂದು ವಿಷಯನ ಹೇಳ್ಕೊಬಾರ್ದು, ನಾವೇ ಅನುಭವಿಸ್ಬೇಕು. ಯಾಕೆಂದರೆ ನಾವು ಮನಸ್ಸು ಕೇಳ್ದಿರೋ ಒಬ್ರ ಹತ್ರ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಅವರು ಬೇರೆ ಥರ ಅರ್ಥ ಮಾಡಿಕೊಂಡು ನಾಳೆ ಅದು ಇನ್ನೇನೋ ಆಗೋ ಬದಲು ನಮ್ಮ ನೋವನ್ನ ನಮ್ಮಲ್ಲೇ ಇಟ್ಕೊಂಡು ಅನುಭವಿಸಿದ್ರೆ ಒಳ್ಳೆಯದು ಅನ್ನೋಂಥ ಪಾಲಿಸಿ ನಂದು. ಸೊ ನನಗೇನೇ ಆದರೂ ಏನೇ ಇದಾದ್ರೂ ಒಂಟಿಯಾಗಿರೋಕ್ಕೆ ಇಷ್ಟಪಡ್ತೀನಿ ನಾನು. ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು 3-4 ವರ್ಷದಿಂದ ನನಗೇನಾರು ಬೇಜಾರಾದಾಗ ಈ ಥರ ಒಬ್ಬಳೇ ಹೋಗ್ತೀನಿ. ಕೆಲವೊಂದು ಸಲ ದೇವಸ್ಥಾನಗಳಿಗೆ ಹೋಗ್ತೀನಿ. ಇನ್ನು ಕೆಲವೊಂದು ಸಲ ಊರ ಕಡೆ ಹೋಗ್ತೀನಿ. ನೋಡಿ, ಆ ವಾತಾವರಣ ಕೂಡ ನನಗೆ ಅಷ್ಟೇ ಚೆನ್ನಾಗಿ ಸಾಥ್ ಕೊಡ್ತಾಯಿತ್ತು. ಬಸ್ಸಲ್ಲಿ ಕೂತ್ಕೊಂಡಿದ್ದೆ, ಬಟ್ ತಲೆಯಲ್ಲಿ ಏನೇನೋ ಯೋಚನೆಗಳು ಓಡ್ತಾಯಿತ್ತು. ಈ ವಾತಾವರಣದ ಜೊತೆ ಹೋಗೋದಕ್ಕೂ ಒಂಥರ ಖುಷಿ ಇತ್ತು. ನೋಡ್ತಾ ಇರ್ಬೋದು ನೀವು. ಅದೆಲ್ಲ ಎಂಜಾಯ್ ಮಾಡಿಕೊಂಡು ಮನಸಲ್ಲೇ ಸಾವಿರಾರು ಪ್ರಶ್ನೆಗಳಿದ್ರೂ ಆದರೆ ಎಲ್ಲರ ಜೊತೆ ಹೋಗ್ತಾಯಿದ್ದೆ ನಾನು. ಕೆಲವೊಂದು ಸಲ ಹೇಳ್ಕೊಬಾರ್ದು. ಎಲ್ಲನೂ ಹೇಳ್ಕೊತಾ ಹೋದರೆ ಜೀವನ ಚೆನ್ನಾಗಿರೋದಿಲ್ಲ. ಕೆಲವೊಂದನ್ನೆಲ್ಲ ನಾವು ಮನಸಲ್ಲೇ ಇಟ್ಕೊಂಡ್ರೇ ಒಳ್ಳೆಯದು. ನಾನು ಹೆಂಗೆ ಅಂದರೆ ಕೆಲವೊಂದು ಸಲ ನನಗೆ ಬೇಜಾರಾದಾಗ ಯಾರ ಜೊತೆನೂ ನನಗೆ ಮಾತಾಡೋಕ್ಕೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ದಿನ ಅಂದರೆ ಒಂದು 3-4 ದಿನ ಆಗಿರ್ಬೋದು, ಒಂದು ವಾರ ಆಗಿರ್ಬೋದು, ನನ್ನ ಕೆಲಸ ನಾನು ಮಾಡಿಕೊಂಡು ಸೈಲೆಂಟಾಗಿರೋದಕ್ಕೆ ಇಷ್ಟಪಡ್ತೀನಿ ನಾನು. ಎಷ್ಟೇ ನೋವಿದ್ರೂ ನನಗೆ ಯಾರ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾನು ಸ್ವಲ್ಪ ದಿನ ಮಾತಾಡ್ದಿರ ಸುಮ್ಮನಾಗ್ಬಿಡ್ತೀನಿ. ಏನೇನೋ ನೆನೆಸ್ಕೊತಾ ಇದ್ದೆ, ಬಸ್ಸಲ್ಲಿದ್ದೆ, ನನಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಯಾಕೆ ಅಂತ ಕೂಡ ಗೊತ್ತಾಗ್ತಿರ್ಲಿಲ್ಲ. ಸೊ ಅಲ್ಲಿಂದ ಹಂಗೆ ತಲೆಯಲ್ಲಿ ನೂರಾರು ಪ್ರಶ್ನೆ ಏನೋ ಇತ್ತು. ಬಟ್ ಅದಕ್ಕೆಲ್ಲ ಕಾರಣ ಹುಡ್ಕೊಂಡು ಕೂತ್ಕೊಂಡ್ರೆ ಜೀವನ ಆಗೋದಿಲ್ಲ ಅಲ್ವಾ. ಒಂದೊಂದು ಸಲ ಅನಿಸ್ಬಿಡುತ್ತೆ ಏನೂ ಬೇಡ ಅಂತ. ಬಟ್ ಅದು ತಾತ್ಕಾಲಿಕ ಅಂತ ಗೊತ್ತು ನನಗೆ. 2 ದಿನ 3 ದಿನ ಮಾತ್ರ ಆ ಥರ ಇರ್ಬೋದು. ಟೈಮ್ ಯಾವಾಗಲೂ ಒಂದೇ ಥರ ಇರಲ್ಲ. ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು ಅನ್ನೋ ಯೋಚನೆ ಕೂಡ ಇತ್ತು ತಲೆಯಲ್ಲಿ. ಸೊ ಅದನ್ನೇ ಯೋಚನೆ ಮಾಡ್ಕೊತ ಒಬ್ಬಳೇ ಒಂಟಿಯಾಗಿ ಹೊರಟಿದ್ದೀನಿ. ಒಂಟಿಯಾಗಿದ್ದಷ್ಟು ನನಗೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಏನು ತಪ್ಪಾಗ್ತಿದೆ, ಯಾರನ್ನು ನಂಬಬೇಕು, ಯಾರನ್ನ ಬಿಡಬೇಕು, ಎಲ್ಲೋಗಬೇಕು, ಏನು ಮಾಡಬೇಕು ಅನ್ನೋದನ್ನು ನಮಗೆ ನಾವೇ ಯೋಚನೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಟೈಮ್ನ ನಮಗೆ ನಾವೇ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಎಷ್ಟೇ ಸಲ ನಿದ್ದೆ ಮಾಡಬೇಕು ಅಂತ ಬಸ್ಸಲ್ಲಿ ಅಂದ್ಕೊಂಡಿದ್ದೆ ನಾನು. ಬಟ್ ನಿದ್ದೆ ಬರಲೇ ಇಲ್ಲ ನನಗೆ. ಒಂದು ಸ್ವಲ್ಪ ಹೊತ್ತು ಕೂಡ ನಿದ್ದೆ ಮಾಡೋಕ್ಕಾಗಲಿಲ್ಲ. ಜೊತೆಗೆ ವಾತಾವರಣ ನೋಡ್ತಾ ಇರ್ಬೋದು ನೀವು. ಒಂದು ಕಡೆ ಮಳೆ ಬರ್ತಾಯಿದೆ, ಒಂದು ಕಡೆ ತುಂಬ ಕೂಲಾಗಿದೆ. ಸೊ ಆ ವಾತಾವರಣನೂ ನನಗೆ ತುಂಬಾ ಇಷ್ಟ ಆಗ್ತಾ ಹೋಯಿತು. ನನ್ನ ಮನಸ್ಸಲ್ಲಿ ಏನೇನೋ ವಿಷಯಗಳು ಓಡ್ತಾ ಇದ್ದಿದ್ದರಿಂದ ಹಂಗೆ ಯೋಚನೆ ಮಾಡ್ಕೊತ ದಾವಣಗೆರೆ ಬಂದಿದ್ದೆ ಗೊತ್ತಾಗಿಲ್ಲ ನನಗೆ.
ಸೊ ದಾವಣಗೆರೆಗೆ ಫಸ್ಟ್ ಟೈಮ್ ನಾನು ಒಬ್ಬಳೇ ಒಂದು ಹೋಟ್ಲಿಗೆ ಹೋಗಿದ್ದು. ಯಾವಾಗಲೂ ಜೊತೇಲಿ ಯಾರಾದರೂ ಇರ್ತಾಯಿದ್ರು, ನಮ್ಮ ಅವ್ವನೋ ನಮ್ಮ ಅಣ್ಣ ನಮ್ಮ ಯಜಮಾನ್ರು ನನ್ನ ಮಗ ಜೊತೆ. ಫಾರ್ ದ ಫಸ್ಟ್ ಟೈಮ್ ನಾನು ಹೋಟ್ಲಿಗೆ ಹೋಗಿದ್ದು ಇದೇ ಫಸ್ಟ್ ಟೈಮು. ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು, ಯಾಕೆಂದರೆ ನೈಟ್ ಕೂಡ ಸರಿಯಾಗಿ ಊಟ ಇರಲಿಲ್ಲ. ಹಂಗಾಗಿ ಹೋಟ್ಲಿಗೆ ಹೋಗ್ಬಿಟ್ಟು ನೋಡಿ ದೋಸೆ ತೊಗೊಂಡೆ ಒಂದು. ನಾನು ಒಬ್ಬಳೇ ಫಸ್ಟ್ ಟೈಮ್ ಹೋಟ್ಲಿಗೆ ಹೋಗಿದ್ದು ಇಷ್ಟು ವರ್ಷದಲ್ಲಿ. ಓಪನ್ ದೋಸೆ ಆರ್ಡ್ರ್ ಮಾಡಿಕೊಂಡು ಓಪನ್ ದೋಸೆ ತಿಂದ್ಕೊಂಡು ಅಲ್ಲಿಂದ ನಾನು ಊರ ಕಡೆ ಹೊರಟೆ. ನಮ್ಮ ಮನೆಗೆ ಬಂದೆ ನಾನು. ನೋಡಿ ಬಂದಾಗ ಏನೋ ಒಂಥರ ಸಮಾಧಾನ. ಮನೆಯೆಲ್ಲ ಖಾಲಿ ಇತ್ತು, ಅವ್ವ ಒಬ್ಬರೇ ಇದ್ದಿದ್ದು ಮನೇಲಿ. ಅಣ್ಣ ಎಲ್ಲ ಹೊರಗಡೆ ಹೋಗಿದ್ರು. ಸೊ ಬಂದಿದ್ದ ತಕ್ಷಣವೇ ಅವ್ವ ರೊಟ್ಟಿ ಕೊಟ್ಟರು ತಿನ್ನೋಕ್ಕೆ ಅಂತ. ಸೊ ಸೊಪ್ಪಿನ ಪಲ್ಯ ಕೂಡ ಮಾಡಿತ್ತು ಅವ್ವ. ನಾನು ಆಲ್ರೆಡಿ ದೋಸೆ ತಿಂದು ಬಂದಿದ್ದರಿಂದ ದಾವಣಗೆರೆಯಲ್ಲಿ ಒಂದು ರೊಟ್ಟಿ ಮಾತ್ರ ತಿಂದಿದ್ದು. ಚೆನ್ನಾಗಿತ್ತು ಪಲ್ಯ. ರೊಟ್ಟಿ ತಿಂದ್ಕೊಂಡು ಓಕೆ. 2 ದಿನದಿಂದ ಸರಿಯಾಗಿ ನಿದ್ದೆ ಬೇರೆ ಆಗಿರಲಿಲ್ಲ ನನಗೆ. ನಿದ್ದೆ ಆದರೂ ಮಾಡೋಣ ಅಂತಂದು ಹೇಳ್ಬಿಟ್ಟು ಅವ್ವ ಹೇಳ್ತಾಯಿತ್ತು, ನಿದ್ದೆ ಆದರೂ ಮಾಡು ಕೇಳ್ತಾಯಿತ್ತು ಅವ್ವ. ಮುಖ ನೋಡಿದ ತಕ್ಷಣ ಏನಾಯಿತು, ಯಾಕೆ ಹಿಂಗಿದೆಯಾ ಏನು ಅಂತ ಕೇಳ್ತಿತ್ತು ಅವ್ವ. ನಾನೇನು ಮಾತಾಡಲಿಲ್ಲ, ಸುಮ್ಮನೆ ಇದ್ದೆ. ಆಮೇಲೆ ಅವ್ವ ಸರಿ ಮಲ್ಕೋ ಹೋಗಲಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಸುಸ್ತಾಗಿರ್ತೀಯ ನೀನು, ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬಂದು ಅಂತಂದು ಹೇಳ್ಬಿಟ್ಟು ಮಲ್ಕೋ ಅಂತ ಹೇಳಿದ್ರು. ಬಟ್ ಎಷ್ಟೇ ಟ್ರೈ ಮಾಡಿದ್ರು ನಿದ್ದೆ ಬರಲಿಲ್ಲ ನನಗೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಒಂದು ಹಸು ಕರು ಇತ್ತು ನೋಡಿ, ಇದೇನೇ ಕರು. ತುಂಬ ಚೆನ್ನಾಗಿದೆ ಕರು. ಸೊ ಆ ಕರಿದ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಮಧ್ಯಾಹ್ನ ಒಂದು ರೌಂಡು ನಿದ್ದೆ ಬಂದಿಲ್ವಲ್ಲ, ಲೈವ್ ಆದರೂ ಮಾಡೋಣ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಲೈವ್ ಮಾಡಿದೆ. ಅಷ್ಟರಲ್ಲಾಗಲೇ ಮಳೆ ಶುರುವಾಗಿ ಹೋಗಿತ್ತು. ನಾನು ಲೈವ್ ಸ್ಟಾರ್ಟ್ ಮಾಡಿದಾಗ ಮಳೆ ಶುರುವಾಗಿ ಹೋಗಿತ್ತು. ಆ ಮಳೆಲೇ ಲೈವ್ ಮುಗಿಸ್ಕೊಂಡು ಓಕೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, 2 ದಿನದಿಂದ ನಿದ್ದೆ ಇಲ್ವಲ್ಲ ಅಂದ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಅವ್ವನೂ ಬೈತಾಯಿದ್ರು, ನಿದ್ದೆ ಮಾಡು ಅಂದರೆ ದನ ಕುರಿ ಅಂದ್ಕೊಂಡು ಅದು ಓಡಾಡಿಕೊಂಡು ನಿದ್ದೆ ಮಾಡ್ತಾಯಿಲ್ಲ, ಹೋಗಿ ಸ್ವಲ್ಪ ಹೊತ್ತು ಮಲ್ಕೊ ಹೋಗು ಅಂತ ಅವ್ವ ಬೈತಾಯಿತ್ತು. ಬಟ್ ನನಗೇನು ಅಂದ್ರೂ ನಿದ್ದೆ ಬರಲೇ ಇಲ್ಲ. ಅವ್ವನ ಕುಟ್ಟಾಗ ಬೈಸ್ಕೊಂಡು ಮಲ್ಕೊಂಡೆ. ಬಟ್ ನಿದ್ದೆ ಏನು ಹತ್ತಲಿಲ್ಲ. ಅಷ್ಟರಲ್ಲಿ ನಮ್ಮದು ಬೆಕ್ಕು ಬಂತು ನೋಡಿ, ಇದೇ ಬೆಕ್ಕು ನಮ್ಮದು. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಊರಿಗೆ ಹೋದರೆ ಸ್ವಲ್ಪ ಸಮಾಧಾನ ಸಿಗೋದು ಇದಕ್ಕೋಸ್ಕರನೇ. ಎಲ್ಲರ ಜೊತೆ ಮಾತಾಡಿಕೊಂಡು, ಬೆಕ್ಕು ಕುರಿ ದನಗಳ ಜೊತೆ ಆಟ ಆಡಿಕೊಂಡು ಎಲ್ಲರ ಮನೆಯಲ್ಲೂ ಮಾತಾಡ್ಸ್ಕೊಂಡು ಬಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ. ತವ್ರ ಮನೆ ಅಂದರೆ ಹಂಗೆ ಅಲ್ವಾ ಹೆಣ್ಮಕ್ಳಿಗೆ. ತವ್ರ ಮನೆಗೆ ಹೋದರೆ ಏನೋ ಒಂಥರ ಖುಷಿ. ಏನು ತಿಂತಾಯಿದ್ದಿ ಮನೆ? ಬೆರಳು ತಿಂತಾಯಿದೀಯಾ? ನೋಡಿಲ್ಲಿ ಬೆರಳು ತಿಂತಾಯಿತ್ತು ನೋಡ್ರಿ ಇದು. ಎಷ್ಟು ದಿವಸ ಆಯ್ತು ನಮ್ಮ ಬೆಕ್ಕು ನೋಡಿ ನಾನು. ಎಷ್ಟು ದಿವಸ ಆಯ್ತಲ್ಲ ನೀನು ನೋಡಿ. ಏಯ್ ಕಡಿಬಾರ್ದು. ನೋಡಿ ಫ್ರೆಂಡ್ಸ್, ನಮ್ಮದು ಬೆಕ್ಕು ತುಂಬ ದಿವಸ ಆಯಿತು ನೋಡಿ. ನಾನು ಹೆಚ್ಚು ಕಡಿಮೆ 4-5 ತಿಂಗಳಾತೇನೋ ಬಂದು ಊರಿಗೆ. ಆವಾಗಿಂದ ನೋಡಿ ಎಷ್ಟು ಕತೆ ಮಾಡ್ತಾಯಿತ್ತು. ಆವಾಗಿಂದ ಚಿಕ್ಕದಾಗಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗೈತೆ ನೋಡಿ. ಏಯ್ ಕಡಿಬಾರ್ದು. ತುಂಬ ಚೆನ್ನಾಗಿ ಆಟ ಆಡ್ತೈತಿ ಇವಾಗ. ಅದು ಆವಾಗ ಚಿಕ್ಕದಿತ್ತು ನಾನು ಬಂದಾಗ. 4 ತಿಂಗಳಾಯಿತು ನಾನು ಬಂದು. ಇವಾಗ ಎಷ್ಟು ದೊಡ್ಡದಾಗೈತೆ. ಮುಖ ತೊಳಿತಾಯಿದ್ಯಾ? ಮುಖ ತೊಳಿತಿದ್ಯಾ? ಮುಖ ಥ್ಯಾಂಕ್ಸ್ 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 ಥ್ಯಾಂಕ್ಸ್. ಬಾಯ್ ಬಾಯ್ ಬಾಯ್. ನೋಡಿ ಈ ಥರ ಬೆಕ್ಕು ಜೊತೆ ಎಲ್ಲ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ನಮ್ಮ ಅತ್ತೆಯವ್ರ ಮನೆಗೆ ಬಂದೆ. ನಮ್ಮ ಅತ್ತೆ ಮೊಮ್ಮಗಳು, ಸೊ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕೂತಿದ್ದೆ. ಮನಸ್ಸೆಲ್ಲ ಸ್ವಲ್ಪ ತಿಳಿ ಹೋಗ್ತಾ. ನಾನು ಕೆಂಪಗಾಗೈತಿ, ನಿಂದು ಬೆಳ್ಳಗೈತಿ. ನಮ್ಮ ಅಣ್ಣನಿಗೆ ಮೊಮ್ಮಗಳಾಗ್ಬೇಕು ಇವಳು. ಅವ್ರು ನಮ್ಮ ಸೋದರತ್ತೆ, ನಮ್ಮ ಅಪ್ಪನ ತಂಗಿ. ನೋಡಿರ್ತೀರ ನಮ್ಮ ಅಪ್ಪನ ತಂಗಿನ, ಹನುಮಂತ ಅತ್ತೆ ಅಂತ ಸುಮಾರು ಸಾರಿ ಹೇಳಿದ್ದೀನಿ ನಾನು.
ಅವ್ರ ಮನೆಗೆ ಬಂದೆ ಸ್ವಲ್ಪ ಹೊತ್ತು. ಊರಿಗೆ ಹೋದರೆ ಹಂಗೇ ಸ್ವಲ್ಪ ಅದೆಲ್ಲ ಹೋಗಿ ಮಾತಾಡಿಕೊಂಡು ಹಂಗೆಲ್ಲ ಮಾಡ್ಕೊಂಡು ಬಂದರೆ ನನಗೂ ಸ್ವಲ್ಪ ಇಷ್ಟ. ನೋಡಿ ಇವರೇ ನನ್ನ ಅತ್ತೆ, ಅವ್ರ ಮನೆಗೆ ಬಂದಿದ್ದೆ ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು. ಅದಕ್ಕೆ ಅತ್ತೆ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮತ್ತು ನಮ್ಮ ಚಿಕ್ಕಮ್ಮರ ಮನೆಗೂ ಹೋದೆ. ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮಕ್ಳ ಜೊತೆ ಆಟ ಆಡಿಕೊಂಡು ನಮ್ಮ ಚಿಕ್ಕಮ್ಮ ಮನೆಗೂ ಸ್ವಲ್ಪ ಹೊತ್ತು ಹೋಗಿ ಕೂತ್ಕೊಂಡು ಇದ್ಬಿಟ್ಟು ನಮ್ಮ ಚಿಕ್ಕಮ್ಮನೂ ಮಾತಾಡಿಸ್ಕೊಂಡು ನಮ್ಮ ತಮ್ಮ ಹೆಂಡತಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಮತ್ತೆ ನಮ್ಮ ಮನೆಗೆ ಬಂದೆ. ಎಲ್ಲ ಮಾತಾಡ್ಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನೈಟ್ ಆಗಿತ್ತು. ನೋಡಿ ಇದು ನಮ್ಮ ಚಿಕ್ಕಮ್ಮರ ಮನೆ ಮುಂದೆ ಗಿಡಗಳೆಲ್ಲ ಚೆನ್ನಾಗಿದೆ. ಸೊ ಅವರೆಲ್ಲರನ್ನೂ ಮಾತಾಡ್ಸ್ಕೊಂಡ ಮೇಲೆ ಸ್ವಲ್ಪ ಏನೋ ಮನ್ಸಿಗೆ ಸಮಾಧಾನ ಆಯಿತು ನನಗೆ. ಅಂದರೆ ಊರಿಗೆ ಹೋದರೆ ಹಂಗೇ ಸ್ವಲ್ಪ ಏನೋ ಮನಸ್ಸಿಗೆ ಸಮಾಧಾನ ಇರುತ್ತೆ. ಅದಕ್ಕೋಸ್ಕರ ಆವಾಗ ಒಂದೊಂದ್ಸರಿ ಹೋಗ್ತಿರ್ತೀನಿ 4 ತಿಂಗಳು 5 ತಿಂಗಳಿಗೆ. ಮೊದಲೆಲ್ಲ ತಿಂಗಳ ಹೋಗ್ತಾಯಿದ್ದೆ, ಬಟ್ ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಹೋಗೋಕ್ಕಾಗ್ತಿಲ್ಲ ಅಷ್ಟೇ. ನಮ್ಮ ಮನೆಗೆ ಬಂದೆ. ನಮ್ಮ ಮನೇಲಿ ನೈಟ್ ಎಗ್ ರೈಸ್ ಮಾಡಿದರು. ಎಗ್ ರೈಸ್ ತಿಂದ್ಕೊಂಡು ಮಲ್ಕೊಂಡೆ ನಾನು. ಬೆಳಗ್ಗೆ ಎದ್ದು ಅಲ್ಲಿಂದ ಹೊರಡಬೇಕಾಗಿತ್ತು ನಾನು ಮತ್ತೆ ಬೆಂಗಳೂರಿಗೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.